ಯಾಕಂದರೆ ಬಿ ಕೆ ಹರಿಪ್ರಸಾದ್ ಹಿಂದೆ ಮಂತ್ರಿ ಆಗಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದರು. ಈ ಬಾರಿ ಕೂಡ ಎಲ್ಲೋ ಒಂದು ಕಡೆ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಉತ್ಸಾಹದಲ್ಲಿದ್ದರು, ಹುಮ್ಮಸ್ಸಲ್ಲಿದ್ದರು. ಆದರೆ ಯಾವಾಗ KPCC ಅಧ್ಯಕ್ಷಗಾದಿ ಒಂದೇ ಮಾತ್ರ ಮತ್ತೆ ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳಲಾಯಿತು, ಆವಾಗ ಯಾರ್ಯಾರು ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿದ್ರು ಎಲ್ಲ ನಿಧಾನಕ್ಕೆ ಹಿಂದಕ್ಕೆ ಸರಿದ್ರು. ಅದಾದ ಮೇಲೆ AICC ವರಿಷ್ಠರು ಇವರಿಗೆ ಕರೆ ಮಾಡಿದರು. MLC ಆಗಿರುವಂಥ ಬಿ ಕೆ ಹರಿಪ್ರಸಾದ್ KPCC ಅಧ್ಯಕ್ಷರಾಗ್ತಾರೆ. ಹಿಂದುಳಿದ ವರ್ಗದ ನಾಯಕ, ನಿಜಕ್ಕೂ ಇದೊಂದು ದೊಡ್ಡ ಪಟ್ಟ, ಇದು ದೊಡ್ಡ ಹುದ್ದೆ. MLC ಸ್ಥಾನದ ಜೊತೆಗೇನೆ KPCC ಅಧ್ಯಕ್ಷ ಸ್ಥಾನ. ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಸೂಚನೆ ಕೊಡ್ತು. ಸಚಿವರಾಗಬೇಕು ಅನ್ನುವಂಥ ಬಯಕೆ ಇತ್ತು ಹರಿಪ್ರಸಾದ್ ಅವರಿಗೆ. ಎಸ್, ನಾನು KPCC ಅಧ್ಯಕ್ಷ ಆಗ್ತೀನಿ ಅಂತ ಹರಿಪ್ರಸಾದ್ ಹೇಳಿದರು. ಕೇಂದ್ರದ ನಾಯಕರ ಜೊತೆಗೆ ಚೆನ್ನಾಗಿರುವಂಥ ಹರಿಪ್ರಸಾದ್ ಸುದೀರ್ಘವಾಗಿ ಕೇಂದ್ರದಲ್ಲೇ ಇದ್ದಂಥವರು, ನಂತರ ರಾಜ್ಯಕ್ಕೆ ಬಂದರು. ಈಗ ನೋಡಿ ಅಧ್ಯಕ್ಷ ಸ್ಥಾನ ದಕ್ತಾ ಇದೆ. KPCC ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸುವಂಥದ್ದೇನು ಸಾಮಾನ್ಯ ಸಂಗತಿನ? ಅದು ಅಂತೂ ಇಂತೂ ಹರಿಪ್ರಸಾದ್ ಅವರಿಗೆ ದಕ್ತಾ ಇದೆ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇನ್ನೇನು ಕ್ಷಣಗಳನ್ನೇ ಆರಂಭ ಆಗಿದೆ. ಇದೆಲ್ಲದರ ಜೊತೆಗೆ ಒಂದು ಫೈನಲ್ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು. ತುಂಬ ಅಳೆದು ತೂಗಿ ಮಾಡಿದ್ದಾರೆ. ಜಾತಿವಾರು ಯಾವ ರೀತಿ ಏನೇನು ಸ್ಥಾನಮಾನಗಳು ಸಿಗಬೇಕು ಅಂಥವರಿಗೆ ಅಂತೂ ಇಂತೂ ಮಂತ್ರಿ ಪಟ್ಟ ಸಿಗ್ತಾ ಇದೆ. ಇದೆಲ್ಲದರ ಜೊತೆಗೆ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಬಿ ಕೆ ಹರಿಪ್ರಸಾದ್ KPCCಯ ನೂತನ ಸಾರಥಿ ಆಗಬಹುದು ಅನ್ನುವಂಥದ್ದು. ಈ ಮಂತ್ರಿಗಳ ಪಟ್ಟಿನಲ್ಲಿ ತುಂಬ ಆಶ್ಚರ್ಯಕರ ಬದಲಾವಣೆ ಅನ್ನುವಂಥದ್ದೇನು ಕಾಣ್ತಾ ಇಲ್ಲ ತುಂಬ ಸ್ಪಷ್ಟವಾಗಿ. ಜೊತೆಗೇನು ಅಂದರೆ ಇಲ್ಲಿ ಯಾರ್ಯಾರು ಸಿದ್ದರಾಮಯ್ಯವ್ರಿಗೆ ಆತ್ಮೀಯರಿದ್ದರು, ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ಪಟ್ಟಿನಲ್ಲಿ ಸಿದ್ದರಾಮಯ್ಯವ್ರ ಕೈಯೇ ಮೇಲುಗೈ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಇದರಲ್ಲಿ ಬಹಳ ಯೋಚನೆ ಮಾಡಿ, ಆಲೋಚನೆ ಮಾಡಿ, ಕಸರತ್ತನ್ನ ಮಾಡಿ, ಇಷ್ಟೆಲ್ಲ ಮೀಟಿಂಗ್ಗಳನ್ನ ಮಾಡಿ ಇದೇ ಪಟ್ಟಿಯನ್ನ ರೆಡಿ ಮಾಡಿದ್ದನ್ನು ನೋಡಿದ್ರೆ ಈ ಎಲ್ಲ ಮೀಟಿಂಗ್ಗಳ ಹಿಂದೆಯೂ ಕೂಡ ಒಂದು ಬೇರೆಯ ಉದ್ದೇಶ ಅಥವಾ ಬೇರೆಯ ತಯಾರಿ ಇದ್ದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರು ತಮ್ಮನ್ನ ತಾವು ಪ್ರಭಾವಿ ನಾಯಕರು ಅಂತ ಗುರುತಿಸಿಕೊಂಡಿದ್ರು, ಕೀ ಪ್ಲೇಸ್ಮೆಂಟ್ಗಳನ್ನ ನಿಭಾಯಿಸಿದ್ರು, ಒಂದಷ್ಟು ಸರ್ಕಾರದ ಪಾಲಿಸಿಗಳನ್ನ ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು, ಅಂಥವರಿಗೆ ಇದೀಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರಿಗೇನೆ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆಯನ್ನ ಕೊಟ್ಟಿದೆ. ಒಂದು, DK ಶಿವಕುಮಾರ್ ಅವರು ಈ ಪಟ್ಟಿಯನ್ನ ಒಪ್ಪೋದಕ್ಕೆ 3-4 ಪ್ರಮುಖ ಅಂಶಗಳಿದಾವೆ, ಪ್ರಮುಖ ಕಾರಣಗಳಿದಾವೆ. ಒಂದು, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂಥ ಒಂದು ಕಾರಣ. ಸಿದ್ದರಾಮಯ್ಯನವರ ಅವರ ವಿರೋಧವನ್ನ ಕಟ್ಕೊಂಡು ಹೊಸಬರನ್ನ ತೆಗೆದುಕೊಂಡು ಆಡಳಿತವನ್ನ ನಡೆಸಕ್ಕಾಗತ್ತಾ? ಖಂಡಿತ ಸಾಧ್ಯವಿಲ್ಲ. ಇದು ಎರಡನೆಯ ಕಾರಣ. ಮತ್ತು ಈಗ ಇರುವಂತಹ ಅಥವಾ ಈ 13-14 ಜನ ಏನಿದ್ದಾರೆ, DK ಶಿವಕುಮಾರ್ ಅವರನ್ನು ಸೇರಿಸಿ 14 ಜನ, ಇವರೆಲ್ಲರೂ ಕೂಡ ಆಯಾಯ ಸಮುದಾಯಗಳಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಇರುವಂತವರು, ಸಮುದಾಯಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥವ್ರು. ಮುಂದಿನ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಅಥವಾ ಮುಂದಿನ 2 ವರ್ಷದ ಆಡಳಿತದ ದೃಷ್ಟಿಯಿಂದಲೂ ಕೂಡ ಈ ನಾಯಕರ ಒಂದು ಕ್ಯಾಬಿನೆಟ್ ನಲ್ಲಿ ಇರಬೇಕಾಗಿರುವಂತದ್ದು ಅತ್ಯಂತ ಪ್ರಮುಖ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡಿ ಅವರನ್ನ ಮುಂದುವರಿಸೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಆ 13 ಜನ ಪ್ಲಸ್ 1 DK ಶಿವಕುಮಾರ್ ಸೇರಿದಂತೆ 14 ಜನರ ಪಟ್ಟಿ ಬಹುತೇಕ TV9 ಏನು ಪ್ರಸಾರವನ್ನ ಮಾಡಿತ್ತೋ ಅದೇ ಪಟ್ಟಿಯು ಕೂಡ ಇದೀಗ ಲೋಕಭವನಕ್ಕೆ ರವಾನೆಯಾಗಿದೆ. ಅಧಿಕೃತವಾಗಿ DK ಶಿವಕುಮಾರ್ ಅವರು ತನ್ನ ಸಂಪುಟ ಸಹೋದ್ಯೋಗಿಗಳ ಪಟ್ಟಿಯನ್ನ ಲೋಕಭವನಕ್ಕೆ ರವಾನೆಯನ್ನ ಮಾಡಿದ್ದಾರೆ. ಒಂದು, ಇನ್ನೊಂದು ಕಡೆ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯಗಳನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಮೇಲ್ನೋಟಕ್ಕೆ ಮಾಡಲಾಗಿದೆ. ದಲಿತ ಸಮುದಾಯದ 3, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸೇರಿದಂತೆ ಕುರುಬರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಇದು ಮೇಲ್ನೋಟಕ್ಕೆ ಬ್ಯಾಲೆನ್ಸ್ ಮಾಡುವಂತ ಪಟ್ಟಿ ಅಂತ ಅನ್ಸಿದ್ರು ಕೂಡ ಒಂದಷ್ಟು ವರ್ಗ ಅಥವಾ ಒಂದಷ್ಟು ಹಿರಿಯರು ಬೇಸರಗೊಳ್ಳೋದಕ್ಕೂ ಕೂಡ ಈ ಪಟ್ಟಿ ಕಾರಣವಾದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಮೊದಲ ಪಟ್ಟಿಯಲ್ಲಿ ತಮ್ಮ ಸ್ಥಾನ ಬರಬೇಕು ಅಂತೇಳಿ ಘಟಾನುಘಟಿ ನಾಯಕರು ಪ್ರಯತ್ನವನ್ನ ಪಟ್ಟಿದ್ದಾಗ್ಲೂ ಕೂಡ ಕೇವಲ 13 ಮಂದಿ ಮಾತ್ರ ಈ ಸ್ಥಾನವನ್ನ ಗಿಟ್ಟಿಸೋದಕ್ಕೆ ಅವಕಾಶವನ್ನ ಪಡೆಯೋದಕ್ಕೆ ಸಾಧ್ಯವಾಗಿದೆ. ಇನ್ನುಳಿದಂತೆ ಅವರು ಇರ್ತಾರೋ ಇಲ್ವೋ ಹಿಂದಿನ ಸಂಪುಟದಲ್ಲಿ ಇರುವಂತವರು ಅನ್ನೋದು 50-50 ಚಾನ್ಸಸ್. HK ಪಾಟೀಲ್ ರಂತ ಹಿರಿಯರು, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಅಂತ ಪರ್ಫಾರ್ಮರ್, ಇವರೆಲ್ಲರೂ ಕೂಡ ಇದೀಗ ಮೊದಲ ಪಟ್ಟಿಯಲ್ಲಿ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಹೊಸ ಪಟ್ಟಿಯನ್ನ ಹೇಗೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಮೊದಲ ಪಟ್ಟಿಯಲ್ಲಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರಿಗೆ ಕೊಟ್ಟಂತ ಅವಕಾಶ. ಒಂದು, ಸಿದ್ದರಾಮಯ್ಯನವರ ಪ್ರಪೋಸಲ್ ಅದಕ್ಕೆ ಪ್ರಮುಖವಾದಂತ ಕಾರಣ. ಜೊತೆಗೆ ದಲಿತ ಸಮುದಾಯವನ್ನ ನಾವು ಕಡೆಗಣಿಸೋದಕ್ಕೆ ಸಾಧ್ಯವೇ
ಸಾಧ್ಯವಿಲ್ಲ ಅನ್ನುವಂಥದ್ದು ಎರಡನೇ ಪ್ರಮುಖ ಕಾರಣ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಅಗ್ರೆಸಿವ್ ಆದಂತ ಆಡಳಿತಗಾರ ಆಗಿದ್ರು ಕೂಡ ಈ ಎಲ್ಲ ಹಿರಿಯರ ಅನುಭವ ಅವರಿಗೆ ಬೇಕೇ ಬೇಕಾಗುತ್ತೆ. ಇವ್ರನ್ನ ಬಿಟ್ಟು ಒಂದು ಪಾಲಿಸಿ ಡಿಸಿಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟ ಸಾಧ್ಯವಾಗಬಹುದು ಅನ್ನುವಂತ ಒಂದು ಪ್ರಮುಖವಾದ ಕಾರಣಕ್ಕೆ ಈ 13 ಜನ ಕ್ಯಾಬಿನೆಟ್ ನಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಈ ಕ್ಯಾಬಿನೆಟ್ 13 ಜನ ರೆಡಿ ಮಾಡೋದಕ್ಕೂ ಕೂಡ ಬಹಳಷ್ಟು ಕಸರತ್ತು ನಡೆದಿತ್ತು. ನಿನ್ನೆ ತಡರಾತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಎಂಟರಾದ್ರು, ಈಶ್ವರ್ ಖಂಡ್ರೆ ಅವರು ಬೆಳಗಿನ ಜಾವ ತನಕವೂ ಕೂಡ ಪ್ರಯತ್ನಗಳನ್ನ ಮುಂದುವರಿಸಿದ್ರು. ಇದೆಲ್ಲವನ್ನ ಗಮನಿಸಿದ್ರೆ ಒಂದು ಬ್ಯಾಲೆನ್ಸಿಂಗ್ ಪ್ರಯತ್ನವಂತೂ ಮೇಲ್ನೋಟಕ್ಕೆ ಕೊನೆ ಕ್ಷಣದ ತನಕ ಕಸರತ್ತುಗಳಾಗಿ ಅದಾದ ನಂತರ ಈ ಪಟ್ಟಿ ಬಂದಿರುವಂತದ್ದು. ಥ್ಯಾಂಕ್ ಯು ವೆರಿ ಮಚ್ ಪ್ರಸನ್ನ, ತಮ್ಮೆಲ್ಲ ಮಾಹಿತಿಗೋಸ್ಕರ. ಇದು ಸಂಗತಿ.